ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡಿದ್ರಲ್ಲ, ಈ ಅಸ್ತ್ರಕ್ಕೆ ಮೋದಿ ಪ್ರತ್ಯಸ್ತ್ರವನ್ನ ಹೂಡ್ತಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಇವತ್ತು ರಾಜ್ಯಕ್ಕೆ ಮೋದಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ, ಇವತ್ತು ಬೆಂಗಳೂರಿನಲ್ಲೇ ಅದಕ್ಕೆ ಬಂದು ಉತ್ತರವನ್ನ ಅಥವಾ ಟಾಂಗ್ ಕೊಡ್ತಾರಾ ಮೋದಿ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕೆ ಮೋದಿ ಪ್ಲಾನ್ ಮಾಡ್ತಾರಾ? ಲೋಕಸಭಾ ಎಲೆಕ್ಷನ್ ಅಲ್ಲಿ ಮತಗಳ್ಳತನ ಅಂತ ಆರೋಪಿಸಿದ್ದ ರಾಹುಲ್ ಗಾಂಧಿ ಫ್ರೀಡಂ ಪಾರ್ಕ್ ನಲ್ಲಿ ದಾಖಲೆಗಳನ್ನ ರಿಲೀಸ್ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು. ರಾಹುಲ್ ಗಾಂಧಿ ಕಾಂಗ್ರೆಸ್ ಪ್ರತಿಭಟನೆಗೆ ಮೋದಿ ರಿವರ್ಸ್ ಗೇಮ್ ಏನಾದರೂ ಪ್ಲಾನ್ ಮಾಡ್ತಾರಾ? ಸಾಧ್ಯತೆ ಅಂತೂ ಇದೆ. ಇವತ್ತು ಪ್ರಧಾನಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ವೇಳೆ ಅಭಿವೃದ್ಧಿ ಮಂತ್ರ ದಂಡದ ಮೂಲಕ ಟಾಂಗ್ ಕೊಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಹೈಲೈಟ್ಸ್ ನೋಡಬೇಕಾಗಿರೋದು ಇದನ್ನೇ. ಯಾಕಂತ ಹೇಳಿದ್ರೆ ಮತಗಳ್ಳತನ ಆಗಿದೆ ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಆರಂಭ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಬೆಂಗಳೂರನ್ನೇ. ಮಹಾದೇವಪುರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಮತಗಳ್ಳತನ ಆಗಿದೆ. ಒಂದು ಚಿಕ್ಕ ಮನೆಯಲ್ಲಿ 80ರಿಂದ 90 ಜನ ವೋಟರ್ಸ್ ಇದ್ದಾರೆ ಅನ್ನೋ ರೀತಿಯಲ್ಲಿ ಪ್ರೂಫ್ಗಳನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಹಲವಾರು ಆರೋಪಗಳನ್ನು ಮಾಡಿದ್ರು. ಈ ಆರೋಪಗಳಿಗೆ ಉತ್ತರವನ್ನ ಮೋದಿ ಇವತ್ತು ಬೆಂಗಳೂರಿಗೆ ಬಂದು ಕೊಡೋ ಸಾಧ್ಯತೆ ಇದೆ. ಅದರ ಜೊತೆಗೆ ಮತ್ತಷ್ಟು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆ ಕಾರ್ಯಕ್ರಮದ ವೇದಿಕೆಯನ್ನ ಸಿಎಂ ಮತ್ತು ಡಿಸಿಎಂ ಕೂಡ ಅಂದ್ರೆ ಕಾಂಗ್ರೆಸ್ನವರು ಕೂಡ ಹಂಚಿಕೊಂಡಿರ್ತಾರೆ. ಹಾಗಾಗಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಮೋದಿ, ಬಹಳ ಕುತೂಹಲ ಮೂಡಿಸ್ತಾ ಇದೆ.